ಅಕ್ಬರ್ ಮತ್ತು ಬೀರ್ಬಲ್ ಎಂದಿನಂತೆ ಸಮಾಲೋಚನೆಯಲ್ಲಿ ತೊಡಗಿದ್ದರು. ಬೀರ್ಬಲನಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವುದು ಅಂತಾದರೆ ಅಕ್ಬರನಿಗೆ ತುಂಬ ಸಂತೋಷದ ವಿಷಯ. ಅವನ ಜಾಣ್ಮೆಗೆ ಮೆಚ್ಚಿಕೊಂಡವನು ಅವನು. ಒಮ್ಮೆ ಅಕ್ಬರನ ಆಸ್ಥಾನದಲ್ಲಿ ಅಕ್ಬರನಿಗೆ ಒಂದು ಪ್ರಶ್ನೆ ಮೂಡಿತು. ಅವನು ಸಭಾಸದರಿಗೆ ಕೇಳಿದ, ಮಾನವರಿಗೆ ಹೆಚ್ಚು ಹಿತಕರವಾದಂತಹ ಕಾಲ ಯಾವುದು? ಅಷ್ಟರಲ್ಲಿ ಇಷ್ಟು ಸುಲಭವಾದಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಎಂದು ಒಬ್ಬ ಎದ್ದ, ಹೇಳಿದ, ಸ್ವಾಮಿ, ಮಳೆಗಾಲ ತುಂಬ ಉಪಯುಕ್ತವಾದಂಥದ್ದು, ಹಿತಕರವಾದಂಥದ್ದು. ಮರಗಳಿಗೆಲ್ಲ ಉಣಬಡಿಸುವ ಕಾಲ, ಎಲ್ಲ ಸುಖವಾಗಿರ್ತವೆ, ತುಂಬ ಹಿತಕರವಾದದ್ದು ಅಂತಂದ. ಕೂಡಲೇ ಇನ್ನೊಬ್ಬ ಇದ್ದ, ಹಾಗಿಲ್ಲ, ಮಳೆಗಾಲವಲ್ಲ, ನಿಜವಾಗಿಯೂ ಬೇಸಿಗೆಯ ಕಾಲ, ಮಳೆಯಿಂದಾಗಲಿ ಚಳಿಯಿಂದಾಗಲಿ ಹೆದರಿಕೆ ಇಲ್ಲ, ತುಂಬ ಹಿತಕರವಾದಂತಹ ಕಾಲ ಅಂತಂದ. ಕೇಳಬೇಕಾ ಸಭೆ ಅಂತಂದರೆ ಇನ್ನೊಬ್ಬನಿಗೂ ಕೂಡ ಹೇಳುವ ಕುತೂಹಲ. ತಾನೇ ಚೆನ್ನಾಗಿ ಹೇಳಿದೆ, ಸರಿಯಾದ ಉತ್ತರ ಹೇಳಿದೆ ಅನ್ನುವ ರೀತಿಯಲ್ಲಿ, ಅಕ್ಬರ್ ಸಾಹೇಬರೇ, ಇದೆರಡೂ ಅಲ್ಲ, ನಿಜವಾಗಿಯೂ ಚುಮು ಚಳಿಗಾಲ ಭಾಳ ಹಿತಕರವಾದದ್ದು. ಬೆಚ್ಚನೆಯ ಹೊದಿಕೆಯನ್ನು ಹಾಕಿ ಮಲಗಿದರೆ ಹಿತಕರವಾದಂತಹ ನಿದ್ದೆ ಬರ್ತದೆ. ವಾಹ್! ಮೂವರು ಹೇಳಿದ್ದನ್ನು ಕೇಳಿದಾಗ ಅಕ್ಬರನಿಗೆ ಸಮಾಧಾನ ಆಗಲಿಲ್ಲ. ಎಂದಿನಂತೆ ಅವನು ನೋಡಿದ, ಸರಿಯಾಗಿ ಹೇಳುವುದಕ್ಕೆ ಉಳಿದ್ಯಾರು ಸಮರ್ಥರಲ್ಲ. ಬೀರ್ಬಲ್ಲ ಹೇಳಿಯನು, ಬೀರ್ಬಲ್ಲ ಮಂತ್ರಿಗಳೇ, ಇದಕ್ಕೆ ನಿಮ್ಮ ಉತ್ತರ ಏನು? ಬೀರ್ಬಲ್ಲ ಆಲೋಚನೆ ಮಾಡಿದ, ಹೇಳಿದ, ಸ್ವಾಮಿ, ಮನುಷ್ಯನಿಗೆ ಹೊಟ್ಟೆ ತುಂಬಿದ ನಂತರ, ಹಸಿವು ನೀಗಿದ ನಂತರದ ಕಾಲ ತುಂಬ ಹಿತಕರ. ಹಸಿವು ನೀಗಿತು ಅಂತಾದರೆ ಯಾವ ಕಾಲವೂ ಅವನಿಗೆ ಹಿತಕರವಾಗ್ತದೆ. ಇದು ಎಲ್ಲರಿಗೂ ಅನ್ವಯವಾಗತಕ್ಕಂಥದ್ದು, ಮನುಷ್ಯನಿಗೆ, ಪ್ರಾಣಿಗಳಿಗೆ, ಎಲ್ಲರಿಗೂ ಅಂತ ಹೇಳಿದಾಗ ಅವನ ಬುದ್ಧಿಯನ್ನು ನೋಡಿ, ಚಾಣಾಕ್ಷತನವನ್ನು ಕೇಳಿ ಅಕ್ಬರನಿಗೆ ಸಂತೋಷವಾಯಿತು. ಹೌದು ಬೀರ್ಬಲ್ಲ ಮಂತ್ರಿಗಳೇ, ಸಮಾಧಾನವಾಯಿತು ನಿಮ್ಮ ಉತ್ತರದಿಂದ ಅಂತ ಹೇಳಿ ಅವರನ್ನು ಶ್ಲಾಘಿಸುತ್ತಾನೆ. ಸಭಿಕರೆಲ್ಲರೂ ಬೀರ್ಬಲನ ಜಾಣ್ಮೆಯನ್ನು ಕೇಳಿ ಚಪ್ಪಾಳೆ ತಟ್ಟುತ್ತಾರೆ, ಉತ್ತರದಿಂದ ಸಂತೋಷಪಡುತ್ತಾರೆ. ವಿ ಎನ್ ಭಾಗವತ್, ಬರಬಳ್ಳಿ.